ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ವಿನಯ್ ಅಂತ, ಎಲ್ಲಿಂದ ಬಂದಿರೋದು ಸರ್ ನೀವು? ಪಿಣ್ಯ ದಸರಲ್ಲಿ. ಕೃಷಿ ಮೇಳ ಬಗ್ಗೆ ಏನು ಅನಿಸಿದೆ ಸರ್ ನಿಮಗೆ? ತುಂಬ ಚೆನ್ನಾಗಿದೆ ಮೇಡಮ್, ಮಾಡಬೇಕು ವರ್ಷ ವರ್ಷ. ಲಾಸ್ಟ್ ಟೈಮು ಬಂದಿದ್ವಿ, ಈ ಟೈಮು ಅದೇ ನೋಡೋಣ ಅಂತ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಏನಂತ ಅನಿಸ್ತಾ ಇದೆ ಸರ್? ಇಲ್ಲ, ಇನ್ನೊಂದು ಸ್ವಲ್ಪ ಸ್ಟಾಲ್ಸ್ ಜಾಸ್ತಿ ಹಾಕವ್ರೆ, ಜನನೂ ತುಂಬ ಇದ್ದಾರೆ. ಹೋದ ವರ್ಷ ಮಳೆ ಬಂದ್ಬಿಟ್ಟಿತ್ತು, ಈ ವರ್ಷ ಮಳೆ ಇಲ್ಲ, ತುಂಬ ಜನ ಬಂದವರು. ಸರ್, ಇದರಿಂದ ಏನಾದರೂ ನಿಮ್ಗೆ ಉಪಯೋಗ ಆಗ್ತಾ ಇದೆಯಾ ಇದೆ ಸರ್? ಮೇಡಮ್, ಅದಕ್ಕೋಸ್ಕರನೇ ಏನಾದರೂ ಬಿಸ್ನೆಸ್ ಏನಾದರೂ ಮಾಡ್ಬೋದಾ, ಟ್ರೈ ಮಾಡೋಣ ಅಂತಲೇ ಬಂದಿದ್ದೀವಿ, ನೋಡೋಣ. ಅಂದರೆ ನ್ಯೂ ಐಡಿಯಾಸ್ ತೊಗೊತಾ ಇದ್ದೀರಾ ಇಲ್ಲಿಂದ ನೀವು? ಏನಾದರೂ ಪರ್ಚೇಸ್ ಮಾಡಿದ್ದೀರಾ ಸರ್ ನೀವು? ಹೌದು ಮೇಡಮ್. ಏನು ಪರ್ಚೇಸ್ ಮಾಡಿ? ಬೆಲ್ಲ ಎಲ್ಲ ತಗೊಂಡ್ವಿ. ಬೇರೆ ಈಗ ಎಕ್ವಿಪ್ಮೆಂಟ್ಸಿಗೆ ಅಂದರೆ ಯಾವ್ದಾದ್ರು ಡಿಸ್ಟ್ರಿಬ್ಯೂಷನ್ನು, ಮಾರ್ಕೆಟಿಂಗು ಇದೇನಾದರೂ ಮಾಡ್ಬೋದಾ ಅಂತ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಇಷ್ಟು ದೊಡ್ಡದಾಗಿ ಮಾಡಿದ್ದಾರೆ, ಇನ್ನೊಂದು ಸ್ವಲ್ಪ ಟೈಮ್ ಕೊಡಬೇಕು. ಟೈಮ್ ಇಲ್ಲ ಅಂದರೆ ಸಾಕಾಗಲ್ಲ, ಒಂದಿನಕ್ಕೆ ಏನೂ ನೋಡೋಕ್ಕಾಗಲ್ಲ. ಟೈಮ್ ಎಕ್ಸ್ಟೆಂಡ್ ಮಾಡ್ಬೇಕಂತ ಹೌದು ಹೇಳ್ತಾ ಮೇಡಮ್, ಫುಲ್ ಸಕಲಾಗಿದೆ. ಎಲ್ಲ ಯೂಸ್ ಆಗುತ್ತೆ, ಮುಂದಿನ ಜನರೇಷನ್ಗೆ ಇರೋದೇ ಇದು. ಈಗ ಹೇಳ್ಬೇಕು ಅಂದರೆ ನೆಕ್ಸ್ಟ್ ಜನರೇಷನ್ಗೆ ಇರೋದು. ಅಂದರೆ ಒಂದೇ ಕಡೆ ಎಲ್ಲ ಥರ ಎಕ್ವಿಪ್ಮೆಂಟ್ಸ್ ಬಗ್ಗೆ ನಾಲೆಡ್ಜ್ ಇರ್ಬೋದು, ಔಷಧಿ ಬಗ್ಗೆ ನಾಲೆಡ್ಜ್ ಇರ್ಬೋದು, ಮತ್ತು ಅನಿಮಲ್ಸ್ ಬಗ್ಗೆ ಇರ್ಬೋದು, ಎಲ್ಲ ನಾಲೆಡ್ಜು ಒಂದೇ ಕಡೆ ಸಿಗೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ. ರೈತರುಗಳು ಬರಬೇಕು ತುಂಬ ಚೆನ್ನಾಗಿ. ನಾವು ನೋಡೋದಕ್ಕಿಂತ ರೈತರುಗಳು ತುಂಬ ಬಂದರೆ ಅವ್ರಿಗೆ ಅನುಕೂಲ. ಅವ್ರಿಗೇನಾದರೂ ಬಸ್ ಫೆಸಿಲಿಟಿ ಇನ್ನೊಂದು ಮತ್ತೊಂದು ಗೌರ್ಮೆಂಟ್ ಮಾಡಿಬಿಟ್ಟು ಬೇರೆ ಬೇರೆ ಡಿಸ್ಟ್ರಿಕ್ಸಿಂದ ಕರೆಸಿದ್ರೆ ತುಂಬ ಒಳ್ಳೇದಿದೆ. ಥ್ಯಾಂಕ್ ಯು ಸರ್. ಆರ್ಗನೈಸೇಷನ್ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್.